ದಕ್ಷಿಣ ಭಾರತದ ಪ್ರಾಚೀನ ಇತಿಹಾಸದಲ್ಲಿ ದೀರ್ಘಕಾಲ ಆಳ್ವಿಕೆ ನಡೆಸಿದ ಮಹತ್ವದ ವಂಶವೇ ಸಾತವಾಹನ ವಂಶ. ಈ ವಂಶವು ಮೌರ್ಯ ಸಾಮ್ರಾಜ್ಯ ಪತನದ ನಂತರ ಉದಯಿಸಿ ಕ್ರಿಸ್ತಪೂರ್ವ 2ನೇ ಶತಮಾನದಿಂದ ಕ್ರಿಸ್ತಶಕ 3ನೇ ಶತಮಾನವರೆಗೆ ಸುಮಾರು 400 ವರ್ಷಗಳ ಕಾಲ ದಕ್ಷಿಣ ಮತ್ತು ಮಧ್ಯ ಭಾರತದ ರಾಜಕೀಯ, ಸಾಂಸ್ಕೃತಿಕ ಹಾಗೂ ಆರ್ಥಿಕ ಜೀವನಕ್ಕೆ ದಿಕ್ಕು ನೀಡಿತು. ಸಾತವಾಹನರ ಉದಯ. ಮೌರ್ಯರ ನಂತರ ಉಂಟಾದ ರಾಜಕೀಯ ಅಸ್ಥಿರತೆಯ ಸಮಯದಲ್ಲಿ ಡೆಕ್ಕನ್ ಪ್ರದೇಶದಲ್ಲಿ ಸಾತವಾಹನರು ಶಕ್ತಿಶಾಲಿಗಳಾಗಿ ಹೊರಹೊಮ್ಮಿದರು. ಈ ವಂಶದ ಸ್ಥಾಪಕನೆಂದು ಸಿಮುಕನನ್ನು ಪರಿಗಣಿಸಲಾಗುತ್ತದೆ. ಮೊದಲಿಗೆ ಸಣ್ಣ ಪ್ರದೇಶದಿಂದ ಆರಂಭಿಸಿದರು. ಕಾಲಕ್ರಮೇಣ ಇವರು ಮಹಾರಾಷ್ಟ್ರ, ಆಂಧ್ರಪ್ರದೇಶ್, ತೆಲಂಗಾಣ, ಕರ್ನಾಟಕದ ಕೆಲವು ಭಾಗಗಳು ಮತ್ತು ಮಧ್ಯ ಭಾರತದವರೆಗೂ ತಮ್ಮ ಆಳ್ವಿಕೆಯನ್ನು ವಿಸ್ತರಿಸಿದರು. ಪ್ರಮುಖ ರಾಜರು. ಸಾತವಾಹನ ವಂಶದಲ್ಲಿ ಅನೇಕ ಶಕ್ತಿಶಾಲಿ ರಾಜರು ಆಡಳಿತ ನಡೆಸಿದರು. ಅವರಲ್ಲಿ ಅತ್ಯಂತ ಪ್ರಸಿದ್ಧನಾದವನು ಗೌತಮೀಪುತ್ರ ಶಾತಕರ್ಣಿ. ಇವನು ಶಕ, ಕ್ಷತ್ರಪ ಹಾಗೂ ಯವನರ ಆಕ್ರಮಣಗಳನ್ನು ತಡೆದು ಸಾತವಾಹನ ಸಾಮ್ರಾಜ್ಯದ ಕಳೆದುಕೊಂಡ ಗೌರವವನ್ನು ಪುನಃ ಸ್ಥಾಪಿಸಿದನು. ಅವನ ನಂತರ ವಾಸಿಷ್ಠೀಪುತ್ರ ಪುಳಮಾವಿ ವ್ಯಾಪಾರ, ಆಡಳಿತ ಮತ್ತು ನಾಣ್ಯ ವ್ಯವಸ್ಥೆಯನ್ನು ಬಲಪಡಿಸಿದನು. ಆಡಳಿತ ವ್ಯವಸ್ಥೆ. ಸಾತವಾಹನರ ಆಡಳಿತ ವ್ಯವಸ್ಥೆ ಸಂಘಟಿತ ಮತ್ತು ಜನಪರವಾಗಿತ್ತು. ರಾಜನೇ ಪರಮಾಧಿಕಾರಿಯಾಗಿದ್ದರು. ಪ್ರಾಂತ್ಯಗಳನ್ನು ಅಮಾತ್ಯರು ಹಾಗೂ ಮಹಾಮಾತ್ರರು ನೋಡಿಕೊಳ್ಳುತ್ತಿದ್ದರು. ಗ್ರಾಮಗಳು ಆಡಳಿತದ ಮೂಲ ಘಟಕಗಳಾಗಿದ್ದವು. ಕೃಷಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿತ್ತು ಮತ್ತು ರೈತರ ರಕ್ಷಣೆ ರಾಜ್ಯದ ಕರ್ತವ್ಯವೆಂದು ಪರಿಗಣಿಸಲಾಗುತ್ತಿತ್ತು. ಆರ್ಥಿಕ ಜೀವನ ಮತ್ತು ವ್ಯಾಪಾರ. ಸಾತವಾಹನರ ಕಾಲದಲ್ಲಿ ಕೃಷಿ, ಕೈಗಾರಿಕೆ ಮತ್ತು ವ್ಯಾಪಾರ ಬಹಳವಾಗಿ ಅಭಿವೃದ್ಧಿಯಾಗಿತ್ತು. ಗೋದಾವರಿ, ಕೃಷ್ಣಾ ನದಿ ತೀರ ಪ್ರದೇಶಗಳು ಪ್ರಮುಖ ಕೃಷಿ ಕೇಂದ್ರಗಳಾಗಿದ್ದವು. ರೋಮನ್ ಸಾಮ್ರಾಜ್ಯದೊಂದಿಗೆ ಸಾಗರ ವ್ಯಾಪಾರ ನಡೆಯುತ್ತಿತ್ತು. ಬಟ್ಟೆ, ಮಸಾಲೆ, ದಂತ, ಮುತ್ತುಗಳನ್ನು ರಫ್ತು ಮಾಡಲಾಗುತ್ತಿತ್ತು. ಇದಕ್ಕೆ ಸಾಕ್ಷಿಯಾಗಿ ಸಾತವಾಹನರ ನಾಣ್ಯಗಳು ಮತ್ತು ವಿದೇಶಿ ನಾಣ್ಯಗಳ ಪಟ್ಟೆ ದೊರಕಿದೆ. ಧರ್ಮ ಮತ್ತು ಸಂಸ್ಕೃತಿ. ಸಾತವಾಹನರು ಧಾರ್ಮಿಕ ಸಹಿಷ್ಣುತೆಗೆ ಹೆಸರಾಗಿದ್ದರು. ಹಿಂದೂ ಧರ್ಮದ ಜೊತೆಗೆ ಬೌದ್ಧ ಮತ್ತು ಜೈನ ಧರ್ಮಗಳಿಗೂ ಸಮಾನ ಪ್ರೋತ್ಸಾಹ ನೀಡಿದರು. ಅಮರಾವತಿ, ನಾಗಾರ್ಜುನಕೊಂಡ ಮೊದಲಾದ ಬೌದ್ಧ ಸ್ತೂಪಗಳು ಅವರ ಧಾರ್ಮಿಕ ಉದಾರ ಮನೋಭಾವಕ್ಕೆ ಸಾಕ್ಷಿಯಾಗಿವೆ. ಸಾಹಿತ್ಯ ಮತ್ತು ಕಲೆಯಲ್ಲಿ ಅವರ ಕಾಲದಲ್ಲಿ ಪ್ರಾಕೃತ ಭಾಷೆ ಹೆಚ್ಚು ಪ್ರಚಾರದಲ್ಲಿತ್ತು. ಹಾಲನ ಗಾಥಾ ಸಪ್ತಶತಿ ಎಂಬ ಕೃತಿ ಈ ಕಾಲದ ಪ್ರಮುಖ ಸಾಹಿತ್ಯ ಕೃತಿಯಾಗಿದೆ. ಶಿಲ್ಪಕಲೆ, ಚಿತ್ರಕಲೆ ಹಾಗೂ ವಾಸ್ತುಶಿಲ್ಪದಲ್ಲಿ ಅಪಾರ ಪ್ರಗತಿ ಕಂಡುಬರುತ್ತದೆ. ಅಮರಾವತಿ ಶೈಲಿಯ ಶಿಲ್ಪಗಳು ಭಾರತೀಯ ಕಲೆಗೊಂದು ಮಹತ್ವದ ಕೊಡುಗೆ. ಸಾತವಾಹನರ ಪತನ. ಕ್ರಿಸ್ತಶಕ 3ನೇ ಶತಮಾನದ ನಂತರ ಸಾತವಾಹನ ಸಾಮ್ರಾಜ್ಯ ದುರ್ಬಲವಾಯಿತು. ಆಂತರಿಕ ಸಂಘರ್ಷಗಳು ಮತ್ತು ಬಾಹ್ಯ ಆಕ್ರಮಣಗಳಿಂದ ವಂಶ ಪತನಗೊಂಡಿತು. ಅವರ ನಂತರ ಇಕ್ಷ್ವಾಕು, ಪಲ್ಲವ ಹಾಗೂ ಇತರ ವಂಶಗಳು ಅಧಿಕಾರಕ್ಕೆ ಬಂದವು. ಐತಿಹಾಸಿಕ ಮಹತ್ವ. ಸಾತವಾಹನರು ಉತ್ತರ ಮತ್ತು ದಕ್ಷಿಣ ಭಾರತದ ನಡುವೆ ಸಾಂಸ್ಕೃತಿಕ ಸೇತುವೆಯಾಗಿ ಕಾರ್ಯನಿರ್ವಹಿಸಿದರು. ದಕ್ಷಿಣ ಭಾರತದ ಮೊದಲ ಮಹಾಸಾಮ್ರಾಜ್ಯವನ್ನು ನಿರ್ಮಿಸಿ ರಾಜಕೀಯ ಸ್ಥಿರತೆ, ವ್ಯಾಪಾರ ವೃದ್ಧಿ ಮತ್ತು ಸಾಂಸ್ಕೃತಿಕ ಸಮನ್ವಯಕ್ಕೆ ಕಾರಣರಾದರು. ಗೌತಮೀಪುತ್ರ ಶಾತಕರ್ಣಿ ಶೌರ್ಯ ಮತ್ತು ನ್ಯಾಯದ ರಾಜ. ದಕ್ಷಿಣ ಭಾರತದ ಇತಿಹಾಸದಲ್ಲಿ ಸ್ವಾಭಿಮಾನ, ಶೌರ್ಯ ಮತ್ತು ನ್ಯಾಯಕ್ಕೆ ಪರ್ಯಾಯನಾಗಿ ಹೊಳೆದ ರಾಜನೇ ಗೌತಮೀಪುತ್ರ ಶಾತಕರ್ಣಿ. ಶಾತವಾಹನ ವಂಶದ ಈ ಮಹಾನ್ ಚಕ್ರವರ್ತಿ ಕ್ರಿಸ್ತಶಕ 1ನೇ ಶತಮಾನದ ಕೊನೆಯಲ್ಲಿ ಸಿಂಹಾಸನಾರೋಹಣನಾಗಿ ಕುಗ್ಗಿದ್ದ ಶಾತವಾಹನ ಸಾಮ್ರಾಜ್ಯಕ್ಕೆ ಹೊಸ ಜೀವ ತುಂಬಿದನು. ರಾಜ್ಯಾಭಿಷೇಕದ ಹೊತ್ತಿಗೆ ಶಾತವಾಹನರ ಗಡಿ ಸಡಿಲವಾಗಿತ್ತು. ಪಶ್ಚಿಮದಲ್ಲಿ ಶಕ, ಕ್ಷತ್ರಪ ಹಾಗೂ ಯವನರ ಆಕ್ರಮಣದಿಂದ ಜನತೆ ಭಯಭೀತರಾಗಿದ್ದರು. ಈ ಸಂದರ್ಭದಲ್ಲಿ ಗೌತಮೀಪುತ್ರ ಶಾತಕರ್ಣಿ ಧೈರ್ಯದಿಂದ ಯುದ್ಧಕ್ಕೆ ಸಜ್ಜನಾದನು. ಶಕನಾಯಕ ನಹಪಾನನನ್ನು ಭಾರೀ ಯುದ್ಧದಲ್ಲಿ ಸೋಲಿಸಿ ಪಶ್ಚಿಮ ಭಾರತವನ್ನು ಮರಳಿ ಶಾತವಾಹನರ ವಶಕ್ಕೆ ತಂದನು. ಇದರಿಂದ ದಕ್ಷಿಣದಿಂದ ಉತ್ತರದವರೆಗೆ ಅವನ ಕೀರ್ತಿ ಮೊಳಗಿತು. ಅವನು ಕೇವಲ ಯೋಧ ಮಾತ್ರವಲ್ಲ, ನ್ಯಾಯಪ್ರಿಯ ಆಡಳಿತಗಾರನೂ ಆಗಿದ್ದನು. ವರ್ಣಭೇದ, ಅನ್ಯಾಯ ತೆರಿಗೆ, ಶೋಷಣೆಯನ್ನು ತೀವ್ರವಾಗಿ ವಿರೋಧಿಸಿ ಜನಸಾಮಾನ್ಯರ ರಕ್ಷಣೆಗೆ ಮುಂದಾದನು. ಕೃಷಿ, ವ್ಯಾಪಾರ ಮತ್ತು ನಾಣ್ಯ ವ್ಯವಸ್ಥೆಯನ್ನು ಸುಧಾರಿಸಿ ರಾಜ್ಯದ ಆರ್ಥಿಕ ಸ್ಥಿರತೆಯನ್ನು ಬಲಪಡಿಸಿದನು. ತಾಯಿಯಾದ ಗೌತಮಿ ಬಾಲಶ್ರೀ ತನ್ನ ಶಿಲಾಶಾಸನದಲ್ಲಿ ಮಗನನ್ನು ಕ್ಷತ್ರಿಯರ ಗರ್ವವನ್ನು ಮುರಿದವನು, ಧರ್ಮದ ರಕ್ಷಕನು, ಶಾತವಾಹನ ವಂಶದ ಪುನರುಜ್ಜೀವಕನು ಎಂದು ಹೆಮ್ಮೆಯಿಂದ ವರ್ಣಿಸಿದ್ದಾಳೆ.
ಗೌತಮೀಪುತ್ರ ಶಾತಕರ್ಣಿಯ ಆಳ್ವಿಕೆ ಶಾತವಾಹನ ಸಾಮ್ರಾಜ್ಯದ ಸುವರ್ಣಯುಗವಾಗಿತ್ತು.